ಈಗ್ಲೂ ಶ್ರೇಯಸ್ ಇವರೆಲ್ಲ ಹೇಳಿದ್ರು ಯಾವಾಗ್ಲೂ ಜಿಮ್ ಇಂದ ಬರ್ತಾರೆ, ಯಾವಾಗ್ಲೂ ವರ್ಕೌಟ್ ಇಂದ ಬರ್ತಾರೆ, ಅಥವಾ ಏನಾದ್ರೂ ಒಂದು ಸಿನಿಮಾ ರಿಲೇಟೆಡ್ ಕೆಲಸಗಳಿಂದ ಡೈರೆಕ್ಟ್ ಆಗಿ ಬರ್ತಾರೆ ಅಂತ. ಈಗ್ಲೂ ಫುಟ್ಬಾಲ್ ಆಡಕ್ ಹೋಗಿ ಕಾಲ್ ಮುರ್ಕೊಂಡು ಬಂದಿದ್ದಾರೆ. ಶ್ರೇಯಸ್ ಹೇಳಿ, ತುಂಬಾ ಚೆನ್ನಾಗಿದೆ ಹಾಡು, ಎಲ್ಲರೂ ಮಾತಾಡಿದ್ರು ನಿಮ್ ಕೆಲ್ಸದ ಬಗ್ಗೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಫಾರ್ ಕಮಿಂಗ್. ಐ ಸ್ಟಾರ್ಟ್ ವಿತ್ ಶರಣ್ ಸರ್, ವಿಕಿ, ರುಕ್ಮಿಣಿ, ಚೇತನ್ ಅವರು, ಎ ಪಿ ಅರ್ಜುನ್ ಸರ್, ಗುರುದೇಶ್ ಮಂಡಲ್ ಅವರು, ನವೀನ್ ಶಂಕರ್ ಅವರು, ಮಹೇಶ್ ಮದಗುಜ್ ಅವರು, ನನ್ನ ದಿಲ್ದಾರ್ ಫಿಲಮ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ ಆಗೋದು, ಯಾರ್ಯಾರು ಬಂದಿರೋ ದಯವಿಟ್ಟು ಥ್ಯಾಂಕ್ ಯು. ಇವತ್ತಿನ ದಿವಸಕ್ಕೆ ಎಲ್ಲರಿಗೂ ಅವ್ರದ್ದೇ ಆದ ಪರ್ಸ್ನಲ್ ಕೆಲಸಗಳಿರುತ್ತೆ. ಒಂದು ಜಿ ಟಿ ಮೂಲಕ ಬರ್ತೀವಿ, 45 ಮಿನಿಟ್ಸ್ ಪ್ರೋಸೆಸ್ ಎಲ್ಲರಿಗೂ ಒಂದು ಸೈಡು. ಸೊ 3 hours ನನಗೋಸ್ಕರ ಸ್ಪೆಂಡ್ ಮಾಡಿದಾಗ ದೇವರೇ ಐ ಆಮ್ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಗೈಸ್. ಯಾಕಂದರೆ ನನಗೆ ಗೊತ್ತಿರೋದು ಒಂದೇ, ಸಿನಿಮಾ ನಾವು ಮಾಡೋದು ಗೊತ್ತಿರೋದು ಒಂಚೂರು. ಆಲ್ ಕ್ರೆಡಿಟ್ಸ್ ವಿ ಕೆ ಪಿ ಸರ್ ಫಾರ್ ವಾಟ್ ಎವರ್ ಇಸ್ ಲುಕಿಂಗ್ ಗುಡ್. ನಾನು ಏನೂ ಮಾಡಿಲ್ಲ, ನಾನು ಮಾಡಿದ್ದು ಒಂದೇ, ಕೂದಲು ಉದ್ದ ಬಿಡ್ತೀನಿ, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ, ಸ್ಮೂತಾಗಿ ಫ್ರೈ ಆಗಲಿ ಅಷ್ಟೇ ಹೇಳಿದೆ, ಬಿಟ್ಟರೆ ಏನೂ ಮಾಡಿಲ್ಲ. ಅದು ಬಿಟ್ಟರೆ ಆ್ಯಕ್ಷನ್ ಸೀಕ್ವೆನ್ಸಸಲ್ಲಿ ಒಂದು ಸ್ವಲ್ಪ ವಿ ಕೆ ಪಿ ಸರ್ ಜೊತೆ ಜಗಳ ಮಾಡಿ, ಇಲ್ಲ ಸರ್ ಒಂಚೂರು ಫೈಟರ್ಸ್ ಜಾಸ್ತಿ ಬೇಕು, ಒಂದು 25 ಜನ ಫೈಟರ್ಸ್ ಹಾಕೊಂಡು ಮಂಜು ಸರ್ ರಿಕ್ವೆಸ್ಟ್ ಮಾಡಿ ಅಷ್ಟೇ ಕೇಳಿದ್ದು. ಸೊ ವಾಟ್ ಎವರ್ ಐ ಆಮ್ ಲುಕಿಂಗ್ ಟುಡೇ ಆನ್ ಸ್ಕ್ರೀನ್, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಡೈರೆಕ್ಟರ್. ಸೊ ಇವತ್ತಿಗೂ ನನ್ನ ಹೊಸ ಫಿಲ್ಮ್ ಡೈರೆಕ್ಟರ್ ದಿಲ್ದಾರ್ ಮಧು ಮಾಡ್ತಾ ಇದ್ರು, ನಾನು 2 ಸತಿ ಕೇಳ್ತೀನಿ ಏನಕ್ಕೆ ಅಂತ. ಅದಾದಮೇಲೆ ನೀನು ನಾನು ಮಾತಾಡೋದು, ಯಾಕಂದರೆ ನನಗೆ ಒಂದೇ ಅರ್ಥ ಆಗಿದ್ದು, ನೀವು ಆ್ಯಕ್ಟರ್ ಇಸ್ ಜಸ್ಟ್ ಎ ಟೂಲ್, ಡೈರೆಕ್ಟ್ ಇಸ್ ದ ಒನ್ ಹೂ ಕ್ಯಾನ್ ಮೇಕ್ ಯು ಲುಕ್ ಗುಡ್. ಯಾಕಂದರೆ ಪ್ರತಿ ಸಿನಿಮಾಗೂ ಅದೇ ಎಫರ್ಟ್ ಹಾಕಿದ್ದೀನಿ. ಬಟ್ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತೀನಿ ಏನಕ್ಕೆ ಇದು ಅಂತ. ಅದು ನಾನು ಮಾಡಿರೋ ಪ್ರಯತ್ನ ಅಲ್ಲ, ಅವ್ರುಗಳು ನನ್ನ ಆ ಥರ ಪೋರ್ಟ್ರೇ ಮಾಡ್ತಾರೆ. ಸೊ ಡೈರೆಕ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿರೋ ಎಲ್ಲ ಡೈರೆಕ್ಟರ್ಸ್ ಆಫೀಸ್ಗಂತೂ ನಾನು ತಿಂಗಳಿಗೆ ಒಂದ್ಸಲ ಹೋಗ್ತೀನಿ, ಸಿನಿಮಾ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಪ್ರತಿ ಸತಿ ಒಂದು ಸಿನಿಮಾ ಮಾಡಿದಾಗ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬಂದು ಅವರಿರೋ ಅಭಿಪ್ರಾಯಗಳು ಹೇಳಿದಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಐ ಆಲ್ವೇಸ್ ಬಿಲೀವ್, ಇವತ್ತಿನ ದಿವಸಕ್ಕೆ ಇವಾಗ ಶರಣ್ ಸರ್ಗೆ ಮೊನ್ನೆ ಫೋನ್ ಮಾಡಿದೆ, ಸರ್ ಹಿಂಗಿದೆ ಒಂಚೂರು ಬರ್ತೇನಂತ. ಇಟ್ ವಾಸ್ ಸೋ ಸ್ವೀಟ್ ಆಫ್ ಶರಣ್ ಸರ್, ಥ್ಯಾಂಕ್ ಯು. ವಿಕಿ ವಿಕಿ ಅಂತ ನಿನಗೆ ಫೋನ್ ಮಾಡ್ಬಿಡ, ಫೋನ್ ಇಕ್ಕೋ ನಾನು ಬರ್ತೀನಿ, ಅದು ನಮ್ಮ ಫ್ಯಾಮಿಲಿ ಇವೆಂಟ್ ಅಂತಾರೆ. ರುಕ್ಮಿಣಿ ಸೋ ಸ್ವೀಟ್. ಸೊ ಆರ್ಟಿಸ್ಟ್ ಇವತ್ತು ನಾನು ಒಂದೇ ಒಂದು ನಂಬೋದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಯವ್ರಿಗೆ ಯಾರು ದೊಡ್ಡವರಾಗ್ತೀವಿ, ನಮ್ಮ ಮನೇಲಿ ಯಾರೋ ದೊಡ್ಡವರಾಗ್ತೀವಿ ಅಂತ ಹೇಳಿದ್ರೆ, ಆ ದೊಡ್ಡವರಿಂದ ನೆಕ್ಸ್ಟ್ ಬರೋ ಚಿಕ್ಕ ಜನ್ರೇಷನ್, ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗಬೇಕು. ನಾನು ದೊಡ್ಡವನಾದೆ ಅಂದ್ಬಿಟ್ಟು ನಾನು ಈಚೆ ಬರೋಕ್ಕಲ್ಲ, ಅನ್ನೋದು ತುಂಬ ಕಷ್ಟ ಆಯ್ತು. ಯಾಕಂದರೆ ಚಿಕ್ಕವ್ರಿಗೆ ಒಂದೊಂದು ಸಪೋರ್ಟ್ ಬೇಕು, ಕೈ ಹಿಡ್ಕೊಂಡು ನಡೆಸ್ಬಿಟ್ರೆ ಸಾಕು. ಕಾಲಿಟ್ಟಾಗಿದೆ, ಒಂದು ಸ್ಟಿಕ್ ಯೂಸ್ ಮಾಡ್ತೀನಿ ಓನ್ಲಿ ಫಾರ್ ಸಪೋರ್ಟ್, ಒಂದು ಸ್ಟ್ರೆಂತ್ ಬಂದು ನನ್ನ ಬಾಡಿಗೆ ನಡ್ಕೊಂಡು ಹೋಗ್ತೀನಿ. ಸೊ ಇದೇ ರೀತಿ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಇಂಡಸ್ಟ್ರಿ ಶುಡ್ ಸಪೋರ್ಟ್ ಆಲ್ ಯಂಗ್ಸ್ಟರ್ಸ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಟುಡೇ ಇವತ್ತು ಗುಡ್ ಕಾಂಟೆಂಟ್ ಸಿನಿಮಾಸ್ ಬರ್ತಾರೆ. ಸಿನಿಮಾ ಓಡ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಜನಗೆ ಅದು ಬೇಡ ಅಂತ ನಾನು ನಂಬ್ತೀನಿ. ಜನಗೆ ಅದು ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಹೋಗು ಬಿರಿಯಾನಿ ತಿಂತಾರೆ, 4 to 6 ಓಪನ್ ಇರೋ ಹೋಟ್ಲಿಗೆ ಎದ್ಬಿಟ್ಟು ಹೋಗಿ ತಿಂತಾರೆ, ಬಿಕಾಸ್ ದೇ ಲೈಕ್ ಇಟ್. ಸೊ ಫಿಲಮ್ಸ್ ಚೆನ್ನಾಗಿ ಮಾಡಿದ್ರೆ ಇವತ್ತಿನ ದಿವಸಕ್ಕೆ ನೋ ಮ್ಯಾಟರ್ ಹೌ ಗುಡ್ ಇಟ್ ಇಸ್, ದೇ ವಿಲ್ ಕಮ್ ವಾಚ್ ಇಟ್. ಆಲ್ ವಿ ನೀಡ್ ಇಸ್ ಎ ಗುಡ್ PR ಅಷ್ಟೇ, ಗುಡ್ ಒಂದು ಪಬ್ಲಿಸಿಟಿ, ಒಂದು ಪುಷ್. ಸೊ ನನ್ನ ಡ್ಯಾಡಿಗೆ ಒಂದು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಿನ್ನೆ ನಾನು ಹೇಳಬೇಕು ಅಂದ್ಕೊಂಡು ಹೇಳಿಲ್ಲ, ಇವತ್ತು ಹೇಳ್ತೀನಿ. ತುಂಬ ಸತಿ ನನ್ನ ಮನೇಲಿ ನನ್ನ ಅಪ್ಪಗೂ ನನಗೂ ಸಿಕ್ಕಾಬಟ್ಟೆ ತುಂಬ ಜಗಳ ಆಗಿದೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೀನಿ, ಸಿನಿಮಾ ವಿಷಯಕ್ಕೋಸ್ಕರ, ಬೇರೆ ಯಾವ ವಿಷಯಕ್ಕೂ ಅಲ್ಲ. ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ, ನನಗೂ ಆಸೆಗಳಿರುತ್ತೆ, ಈ ಥರ ಮಾಡೋಕ್ಕೂ ಐ ನೀಡ್ ಟು ವರ್ಕ್ ವಿತ್ ಈ ಡೈರೆಕ್ಟರ್ಸ್ ಅಂತ. ಸೊ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕೆ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಅವರು ಪ್ರೀವಿಯಸ್ ಸಿನಿಮಾಗಳು ದೊಡ್ಡ ವೇಸಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರು ಒಂದು ಸ್ಟೆಪ್ ಹಿಡ್ಕೊಂಡು ಬರೋಕ್ಕಾಗಲ್ಲ, ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಸ್ಟೆಪ್ ಅವ್ರು ನೋಡ್ತಾರೆ ವಿಷನ್ ಅದು. ಇವಾಗ ನಾವು ಒಂದು ಒಳ್ಳೆ ಫೈಟ್ ತೆಗಿತೀವಿ, ಒಂದು 10 ದಿವಸ ಬೇಕು. ಇವಾಗ ನಮ್ಮ ಬಜೆಟಿಂಗ್ ಇಲ್ಲ ಅನ್ನೋದು ಆಗಲ್ಲ. ಸೊ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ. ನಾನು ಅಪ್ಪಂಗೆ ಹೇಳ್ತೀನಿ, ನೀನು ಮಾಡಿಸು, ಹಿಂಗಾರ ಮಾಡಿಸು, ನಾನು ಮಾಡ್ತೀನಿ, ಹಿಂಗಾರ ಮಾಡ್ತೀನಿ ಅಂತ. ಸೊ ಇವತ್ತು ಅವ್ರಿಗೆ ಏನಿದೆಯೋ ಆಪ್ಷನ್ಸು, ಏನು ಅವ್ರಿಗೆ ಏನು ಶಕ್ತಿ ಇದೆ ಅದನ್ನು ಮಾಡಿರೋದು. ನಾನು ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಡ್ಯಾಡ್, ಥ್ಯಾಂಕ್ ಯು. ನಾನು ಅದಕ್ಕೆ ನನ್ನ ಅಪ್ಪಂಗೆ ಒಂದೇ ಹೇಳೋದು, ಎಲ್ಲನೂ ನೀನೇ ಮಾಡಿದ್ರೆ ನಾನು ಹುಟ್ಟಿ ಏನು ಉಪಯೋಗ ಜೀವನದಲ್ಲಿ, ನಾನು ಮಾಡ್ತೀನಿ ಅನ್ನೋದು, ನಾನು ಬಿಡೋ ನಾನು ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಡ್ಯಾಡಿ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಹಾಗೆ ವಿ ಕೆ ಪಿ ಸರ್, ನಾನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ನಾನು ಈ ಫಿಲಮ್ ಮಾಡಲ್ಲ ಅಂತ ಹೇಳಿದೆ. ಐ ಟೋಲ್ಡ್ ಹಿಮ್, ಸರ್ ಐ ಡೋಂಟ್ ವಾಂಟ್ ಟು ಮೇಕ್ ದಿಸ್ ಮೂವಿ, ಐ ವಾಂಟ್ ಟು ಡೂ ಸಮ್ ಕಮರ್ಷಿಯಲ್ ಮಸಾಲಾ ಮಿಕ್ಸ್ ಮಸಾಲಾ ಮೂವಿ ಅಂತ. ಸೊ ಇಲ್ಲ ಅವ್ರು ಹೇಳಿದ್ರು, ಅವರು ಸಖತ್ ಸ್ಟ್ರೈಟಾಗಿ ಹೇಳಿದ್ರು ಅವರು, ನನ್ನ ಸಿನಿಮಾ ನೋಡ್ಬಿಟ್ಟು, ವಾಟ್ ಯು ಥಿಂಕ್ ನೀನು ದೊಡ್ಡ ಸ್ಟಾರ್ ಅನ್ಕೊಂಡಿದ್ದೆ, ನೀನು ಏನೂ ಇಲ್ಲ, ನೀನು ಕೆಡೆ ಅಂತ ಹೇಳಿದ್ರು. ಇಲ್ಲ ಸರ್ ಕರೆಕ್ಟ್ ಸರ್ ಅಂದ್ಬಿಟ್ಟು ಹೇಳಿದ್ರು. ಸೊ ಇವತ್ತು ನಾನು ನಂಬೋದು ಒಂದೇ, ನಾನು ಸ್ಟಾರ್ ಅಲ್ಲ, ನಾನೊಬ್ಬ ನಾರ್ಮಲ್ ಹುಡುಗ, 2 ಸಿನಿಮಾ ಮಾಡಿರೋ ಹುಡುಗ. ನಿಮ್ಮೆಲ್ಲರ ಮನಸ್ಸಿಗೆಲ್ಲೋ ಪ್ರಯತ್ನದಲ್ಲಿ ನಾನು ಸ್ಟಾರ್ ಆಗಬೇಕು ಫ್ಯೂಚರ್ ಅಂತ ಅಂದ್ಕೊಂಡು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನಾನು ಇಡೀ ಟೆಕ್ನಿಷಿಯನ್ಸ್ ಗೋಪಿ ಸುಂದರ್ ಆಗ್ಬೋದು, ನನ್ನ ಕೋ ಆ್ಯಕ್ಟರ್ ಪ್ರಿಯಾ ಅವ್ರಾಗ್ಬೋದು,
ನಾನು ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿಸಿದ್ದು ಕಾಶಿ ಆಗ್ಬೋದು ನನ್ನ ಗೋ ಡೈರೆಕ್ಟ್ರು. ನನ್ನ ಬಡ್ಡೆ ಹೊಲಿನ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿರಲಿಲ್ಲ ಬಿಕಾಸ್ ಐ ವಾಸ್ ನಾಟ್ ಯೂಸ್ ಟು ಡಬ್ಬಿಂಗ್. ಸೊ ನನಗೆ ಸಖತ್ ಭಯ ಆಯಿತು, ನನಗೆ ಡಬ್ಬಿಂಗ್ ಹೇಳ್ಕೊಟ್ರು ಅವರು. ಸೊ ಅವ್ರ ಹತ್ರ ಸಿಕ್ಕಾಪಟ್ಟೆ ಕಲಿತೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್. ಇಲ್ಲಿ ಇವತ್ತು ನಾನು ಯಂಗ್ ಆ್ಯಕ್ಟರ್ಸು ವಿಕಿ, ನವೀನ್ ಶಂಕರ್, ರುಕ್ಮಿಣಿ ಇವರೆಲ್ಲ ನೋಡಿದಾಗ ಏನು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಎವ್ರಿ ಒನ್ ಇಸ್ ಟ್ರೈಂಗ್, ಎವ್ರಿ ಒನ್ ಇಸ್ ಫೈಟಿಂಗ್. ಈ ವಿಕಿ ನಮ್ಮ ಡ್ಯಾಡಿ ಅಂತೂ ಒಂಥರ ನನಗಿಂತ ವಿಕಿ ಕ್ಲೋಸ್ ಅನ್ಸುತ್ತೆ ನಮ್ಮಪ್ಪ ಇತ್ತೀಚೆಗೆ. ವಿಲ್ ಕೀಪ್ ಡೂಯಿಂಗ್ ಇಸ್ ಓನ್ ಸಿನಿಮಾ ಏನೋ ಮಾಡ್ತಾ ಇರ್ತಾರೆ. ಸೊ ಐ ಥಿಂಕ್ ಈ ಯೂತಿಸ್ಟಿಕಲ್ಲಿ ಇದೊಂದು ದಿಟ್ ಶುಡ್ ಕಮ್. ಐ ಥಿಂಕ್ ದ ಪಾಸಿಟಿವ್ ಅಪ್ರೋಚ್ ಆಫ್ ಸಿನಿಮಾ ಶುಡ್ ಕಮ್ ಅನ್ಸುತ್ತೆ. ಯಾಕಂದರೆ ಎಷ್ಟೊಂದು ಸರಿ ಅನ್ಸುತ್ತೆ ನಾನು ಸಿನಿಮಾ ಮಾಡ್ಬೇಕಾದ್ರೆ ನಾನು ಪಬ್ಲಿಸಿಟಿ ಮಾಡೋಕೆ ಕನ್ಫ್ಯೂಸ್ ಆಗ್ಬಿಡ್ತೆ ಎವ್ರಿ ಡೇ ಬೆಳಿಗ್ಗೆದಾಗ. ಬಟ್ ಪ್ರತಿ ಸತಿ ಒಬ್ರು ಹೊಸಬ್ರು ನೋಡಿದಾಗ ಅನ್ಸುತ್ತೆ ಎಸ್ ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ಒಂದು ಹೆಲ್ತಿ ಫೈಟ್ ಇರ್ತದೆ. ಅವ್ನು ಇದು ಮಾಡ್ತಾನೆ, ನಾನೇನು ಮಾಡ್ತೇನೆ ಗುರು, ಆಟ ಆಡ್ತಾಯಿನ. ಒಂದು ದಿವಸ ಎಲ್ಲರೂ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಯಾವ್ದಾರು ಸ್ಟೇಟಸ್ ನೋಡ್ಬಿಟ್ಟು ಸಿನಿಮಾ ಮಾಡಿದ್ರೆ ಟೀಸರ್ ನೋಡ್ಬಿಟ್ರೆ ಅಯ್ಯೋ ನಾವು ಮುಗಿತಾ ಅನ್ಸುತ್ತೆ, ರೆಡಿ ಆಗಬೇಕು ಅನ್ಸುತ್ತೆ. ಸೊ ಕೊನೆದಾಗ ಅಷ್ಟೇ, ಐ ಟ್ರೈ ಟು ಡೂ ಮೈ ಬೆಸ್ಟ್. ನಿಮ್ಮೆಲ್ಲರ ಸಪೋರ್ಟು ನಮ್ಮಂಥ ಯಂಗ್ಸ್ಟರ್ಸ್ ಎಲ್ಲರ ಮೇಲೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ಒಂದು ಮನವಿ ಮಾಡ್ತೀನಿ, ದೊಡ್ಡ ದೊಡ್ಡ ಡೈರೆಕ್ಟರ್ ಕರೀತಾರಲ್ಲ, ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ಕಲಾವಿದ್ರು ಕೊಟ್ಬಿಟ್ಟು ಹೊಸಗುಡು ಮಾಡ್ಬಿಟ್ಟು ಕರಿ, ಅವರು ಏನು ಪೊಸಿಷನ್ ನಾನು ಹೇಳ್ತೀನಿ. ದೊಡ್ಡ ಡೈರೆಕ್ಟರ್ ದರ್ಶನ್, ಸುದೀಪ್, ಧ್ರುವ ಸರ್ಜಾ, ಮತ್ತೆ ನಮ್ಮ ರಕ್ಷಿತ್ ಶೆಟ್ಟಿ, ವಿಜಯ್ ಇಂಥವ್ರನ್ನ ಅಂತ ಹೀರೋಗಳನ್ನ ಬಿಟ್ಬಿಟ್ಟು ಹೊಸಗುಡು ಬಂದು ಸಿನಿಮಾ ಮಾಡಿಗಳು ದೊಡ್ಡ ಡೈರೆಕ್ಟರ್ ಏನು ಅಂತ ಗೊತ್ತಾಗ್ತದೆ. ಸುಮ್ಮನೆ ಅವ್ರದ್ದೇ ಆದ ಒಂದು ಓಪನಿಂಗ್ ಇರ್ತದೆ, ಇವ್ರು ಅವ್ರು ತೋರ್ಕಂತಾರೆ. ಅಲ್ಲ ಮಾಡಿದ್ಯಾ, ನೀನ್ ಮಾಡಿದ್ಯಾ ಅಂತ ಹೇಳ್ತಿ ಎಲ್ಲ ಜನ ತೋರಿಸ್ಬಿಟ್ಟು ನಾವು ಅರ್ಜುನ್ ಅವ್ರು ಮಾಡಿದ್ದಾರೆ ಇದು. ನಾನು ಊನ್ರಿ ಈಗ ಇನ್ಯಾರು ಇದ್ದಾರಲ್ಲ ಇನ್ನೊಂದಷ್ಟು ಜನ ಬರಲ್ಲ ಅಂತ, ಅವ್ರು ಮಾಡ್ಬೇಕು ಹೊಸಬ್ರು, ಅವಾಗ ಗೊತ್ತಾಗತ್ತೆ ಅವ್ರ ಕೆಪಾಸಿಟಿ. ಬಟ್ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಅಲ್ಲ ಈಗ ಗೊತ್ತಾಯ್ತು ಒಂದೇ ಒಂದು ಇಲ್ಲ ಅದೇನಂತ ಹೇಳಿದ್ರೆ ಎವ್ರಿಥಿಂಗ್ ಹ್ಯಾಸ್ ಅ ಪರ್ಸೆಪ್ಷನ್ ಲೈಫ್ ಅಲ್ವಾ. ನಿಮಗೆ ತಿಂಡಿ ಇಷ್ಟ ಆಯ್ತು, ನೀವು ತಿಂಡಿ ತಿಂದ್ರಿ, ನನಗೆ ಅದು ಇಷ್ಟ ಇಲ್ಲ, ನಾನು ಮಧ್ಯಾಹ್ನ ನಾನ್ ವೆಜ್ ತಿಂತೀನಿ. ಸೊ ಬೇಸಿಕಲಿ ಅಂತ ಹೇಳಿದ್ರೆ ಒಂದು ಪ್ರೋಸೆಸ್ ಆಫ್ ಲೈಫ್ ಇದ್ದಾಗ ನಾನು ಚೇತೋಣ ಅಂತ ಮಾತಾಡಿದಾಗ ನಂಗೆ ಲಿರಿಕ್ಸ್ ಬರೀತಾರೆ. ಅವ್ರು ಹೇಳಿದ್ರು ಗೆಳೆಯ ಇದೊಂದು ಪ್ರೋಸೆಸ್ ಅನ್ಕೊಂಡಿನ ಗೆಳೆಯ ನನ್ಗೆ ಫೈಟ್ ಹಿಂಗೆ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಯು ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್ ಅಂತ ಹೇಳ್ತೀನಿ. ಆ್ಯಂಡ್ ಐ ವೆರಿ ಗ್ರೇಟ್ಫುಲ್ ಟು ಪೀಪಲ್ ಹೂ ಬೀನ್ ವೆರಿ ಸಪೋರ್ಟಿವ್ ಟು ಮೀ. ನನಗಂತೂ ಎಲ್ಲರೂ ಸಖತ್ ಸಪೋರ್ಟ್ ಮಾಡ್ತಾರೆ. ಪ್ರೊಡ್ಯೂಸರ್ಗೆ ಏನಂದ್ರೆ ಅವ್ರ ಪಾಯಿಂಟ್ ಅವ್ರು ಕರೆಕ್ಟ್. ಪ್ರೊಡ್ಯೂಸರ್ಸ್ಗೆ ಏನಂತ ಹೇಳಿದ್ರೆ ಇವಾಗ ದೊಡ್ಡ ಹೀರೋ ಜೊತೆ ಸಿನಿಮಾ ಮಾಡೋಕ್ಕೆಲ್ಲ ನಾನು ಹೊಸಬಂದು ಯಾರೋ ಮಾಡ್ತೀನಿ, ಶ್ರೇಯಸ್ ಬಿಟ್ಟು ಯಾರೋ ಹೊಸಬಂದು ಮಾಡ್ತೀನಿ ಅಂತ ಹೇಳಿದಾಗ ಅವರು ಆ ಡೈರೆಕ್ಟರ್ ತಂದರೆ ಇಟ್ ಇಸ್ ಈಸಿ ಟು ಸೆಲ್. ಬಿಕಾಸ್ ಯಾವ ಮೂವೀಸು ಬೈ ಆಗ್ತಲ್ಲ. ಪ್ರೊಡ್ಯೂಸರ್ಸ್ ಅಪ್ರೋಚಲ್ಲಿ ಏನಂತ ಹೇಳಿದ್ರೆ ಯಾವ ಮೂವೀನು ಸೇಲ್ ಆಗಲ್ಲ. ಅವ್ರು ಹಾಕಿದ್ರೆ ಅಟ್ಲೀಸ್ಟ್ 50% ಆದ್ರೂ ಬರಬೇಕಲ್ಲ ಬಿಫೋರ್ ರಿಲೀಸ್. ಸೊ ಎವ್ರಿ ಒನ್ ಇಸ್ ರೈಟ್ ಇನ್ ದರ್ ಓನ್ ವೇ. ನಮಗೆ ಕನೆಕ್ಟ್ ಆಗಿದೆ, ಕನೆಕ್ಟ್ ಆಗ್ತಾರೆ, ಕನೆಕ್ಟ್ ಆಗಿಲ್ಲ ಅಂದರೆ ವಿ ಶುಡ್ ಕೀಪ್ ಟ್ರೈಯಿಂಗ್ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಕ್ವಿಕ್ ಆಗಿ ಸಾಂಗ್ ಒಂದು ಪ್ಲೇ ಮಾಡಿ, ಎ ಪಿ ಅರ್ಜುನ್ ಅವರು ಮತ್ತೆ ನವೀನ್ ಅವರು.